ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು NMR ವಿಷನ್ಸ್. ಸ್ನೇಹಿತರೆ, ನಾವು ಅಕೌಂಟಿಂಗ್ ಮತ್ತು ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಮೇಲೆ ಕ್ಲಾಸಸ್ ಮಾಡ್ತೀವಿ ಅಂತ ನಿಮಗೆ ಹೇಳಾಯಿತು. ಸೊ ಅಕೌಂಟಿಂಗಲ್ಲಿ ಒಂದು 2 ವೀಡಿಯೋಸ್ ಅಪ್ಲೋಡ್ ಮಾಡಾಯಿತು. ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಸ್ಟ್ಯಾಟಿಕ್ಸ್ ಮೇಲೂ ನಿಮಗೆ ಒಂದು ಬೇಸಿಕ್ ಐಡಿಯಾ ಕೊಡೋ ಥರ ಒಂದು ವೀಡಿಯೋ ಮಾಡಾಯಿತು. ಅದಾದಮೇಲೆ ಬಿಸ್ನೆಸ್ ಸ್ಟಡೀಸ್ದು ಚಾಪ್ಟರ್ 1 ಹೇಳಾಯಿತು. ಚಾಪ್ಟರ್ 1 ಇಟ್ಸ್ ನಾರ್ಮಲ್ ಚಾಪ್ಟರ್, ಅದು ತುಂಬ ಈಸಿ ಕಾನ್ಸೆಪ್ಟ್, ಚಿಕ್ಕ ಮಕ್ಳಿಗೆ ಹೇಳಿದ್ರು ಅರ್ಥ ಮಾಡ್ಕೊತಾರೆ. ಅದಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಗೋಲಿಲ್ಲ. ಜಸ್ಟ್ ವಿತಿನ್ 39 ಮಿನಿಟ್ಸಲ್ಲಿ ಅದು ಕಂಪ್ಲೀಟ್ ಚಾಪ್ಟರ್ನ ಕವರ್ ಮಾಡಿಬಿಟ್ಟೆ. ಪ್ಲೇನಾಗಿ ಅದನ್ನು ಮೈನ್ ಥೀಮ್ ಏನೈತೆ ಅಂತ ಹೇಳ್ಕೊಂಬಿಟ್ಟು. ಸೊ ಈ ಚಾಪ್ಟರ್ 2ಗೆ ಬಂದುಬಿಟ್ವಿ. ಚಾಪ್ಟರ್ 2 ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಹೆಸರು ಬಂದುಬಿಟ್ಟು ಫಾರ್ಮ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ನಾವು ಬಿಸ್ನೆಸ್ನ ಯಾವ ಥರ ನಡೆಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ವೆಲ್ಕಮ್ ಟು ಫಾರ್ಮ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಕ್ಲಾಸ್ ಪಾರ್ಟ್ 1 ಚಾಪ್ಟರ್ 2 ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್ 11th. ಸೊ ಇಲ್ಲಿ ಫಾರ್ಮ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ ನಾವು ಯಾವ್ಯಾವ ತರೀಕೆಯಲ್ಲಿ ಬಿಸ್ನೆಸ್ನ ನಡೆಸ್ತೀವಿ, ಯಾವ್ಯಾವ ಸ್ಟ್ರಕ್ಚರಲ್ಲಿ ಬಿಸ್ನೆಸ್ ಇರುತ್ತೆ ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡ್ತೀವಿ. ಇದನ್ನು ನಾನು 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದೆ. ಲೆಂತಿ ಚಾಪ್ಟರ್, ಬ್ರಾಡಾಗಿ ಹೇಳಬೇಕು. ಸೊ ಡೈರೆಕ್ಟಾಗಿ ಟಾಪಿಕ್ಗೆ ಡೈವ್ ಹಾಕೋಕ್ಕೆ ಮುಂಚೆ ಒಂದು ಕ್ವಶನ್ ಕೇಳ್ತೇನೆ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಯಾವ ಟೈಪ್ ಆಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಯಾವುದೇ ಬಿಸ್ನೆಸ್ ಆಗಲಿ ಒಂದು ಸ್ಟ್ರಕ್ಚರ್ ಇರಲೇ ಇರ್ಬೇಕು ತಾನೆ. ಯಾವ ಸ್ಟ್ರಕ್ಚರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡಾದಮೇಲೆ ಓನರ್ ನೀವು ಒಬ್ಬರೇ ಇರ್ತೀರಾ, ಇಲ್ಲ ಯಾವ ಟೈಪ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀರಾ, ಜಾಯಿಂಟ್ ಫ್ಯಾಮಿಲಿ ಮಾಡ್ತೀರಾ, ಏನು? ಇದಾದಮೇಲೆ ನಿಮಗೆ ಅಂದರೆ ಲಯಬಿಲಿಟಿ ಅಂದರೆ ಅಷ್ಟು ಹೊಣೆಗಾರಿಕೆ ತಡ್ಕೊಳ್ಳೋ ಶಕ್ತಿ ಐತಾ ನಿಮಗೆ? 50 ಲಕ್ಷ ಲಾಸ್ ಬಂದರೆ ನಿಂತ್ಕೊಂತೀನಿ ನಾನು ಅನ್ನೋ ಶಕ್ತಿ ಐತಾ? ಇದರ ಜೊತೆಗೆ ಅದನ್ನು ಮ್ಯಾನೇಜ್ ಮಾಡೋ ಕೇಪಬಿಲಿಟಿ ಐತಾ ನಿಮಗೆ? ಆ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಅದ್ರ ಮೇಲೆ ನಾವು ಯಾವ ಫಾರ್ಮ್ ಆಫ್ ದ ಆರ್ಗನೈಸೇಷನ್ ಮಾಡ್ತೀವಿ ಅನ್ನೋದು ಡಿಸೈಡ್ ಮಾಡ್ತೀವಿ. ಹಂಗೆ ನೋಡೋದಾದರೆ ಡೈರೆಕ್ಟ್ ಕೀ ಪಾಯಿಂಟ್ಸ್ ಏನಪ್ಪ ಡಿಸ್ಕಸ್ ಮಾಡ್ತೀವಿ ಅಂದರೆ ನಾವು ಇದರಲ್ಲಿ ಆರ್ಗನೈಸೇಷನ್ನ ಯಾವ ಫಾರ್ಮೇಟಲ್ಲಿ ಯಾವ ಸ್ಟ್ರಕ್ಚರಲ್ಲಿ ಮಾಡ್ತೀವಿ ಅನ್ನೋದು ಯೋಚನೆ ಮಾಡ್ತೀವಿ. ಅಂದರೆ ಯಾವ ಸ್ಟ್ರಕ್ಚರಲ್ಲಿ ಐತೆ ಅನ್ನೋದ್ರ ಮೇಲೆ ತಾನೇ ನಾವು ಹೆಂಗೆ ಆಪ್ರೇಷನ್ಸ್ ಮಾಡ್ತೀವಿ ಅನ್ನೋದು. ಯಾವುದೇ ಆಗಿರಲಿ, ಯಾವುದೇ ಆರ್ಗನೈಸೇಷನ್ ಬಿಸ್ನೆಸ್ ಸ್ಟಡೀಸ್ ಇದ್ದೇ ಇರುತ್ತೆ. ಮ್ಯಾನೇಜ್ಮೆಂಟ್ ಇಲ್ದಿದ್ರೆ ಎಲ್ಲವೂ ಹೋಗುತ್ತೆ. ಮ್ಯಾನೇಜ್ಮೆಂಟ್ ಅನ್ನೋದು ಇರಲೇ ಇರಬೇಕು, ಇಲ್ಲ ಅಂದರೆ ಏನೂ ನಡೆಯಲ್ಲ, ಇಲ್ಲಿ ಹೇಳ್ತಿದ್ದೀನಿ. ಸೊ ಯಾವ ಸ್ಟ್ರಕ್ಚರಲ್ಲಿ ಇದು ಮಾಡ್ತೀವಿ, ಮತ್ತು ಯಾವ ಸ್ಟ್ರಕ್ಚರು ನಿಮಗೆ ನಿಮ್ಮ ಲಯಬಿಲಿಟಿನಾಗಲಿ, ನಿಮ್ಮ ಪ್ರಾಫಿಟ್ನಾಗಲಿ, ನಿಮ್ಮ ರಿಸ್ಕ್ನಾಗಲಿ, ನಿಮ್ಮ ದುಡ್ಡು ರಿಟರ್ನ್ ಸಿಗುತ್ತಲ್ಲ ಅದನ್ನೇ ಪ್ರಾಫಿಟ್ ಅಂತಾರೆ, ಪ್ರಾಫಿಟ್ನಾಗಲಿ ಎಲ್ಲದನ್ನು ಹೇಗೆ ಯಾವ ಥರ ಅಫೆಕ್ಟ್ ಮಾಡುತ್ತೆ ಅನ್ನೋದು ನೋಡ್ಕೋಬೇಕಾ? ನಿಮ್ಮ ಓನರ್ಶಿಪ್ಪನ್ನು ನೋಡಬೇಕಾ? ನಿಮ್ಮ ಪವರ್ನ ನೋಡಬೇಕಾ? ಇದಿಷ್ಟು ಒನ್ ಆಫ್ ದ ಕೀ ಕಾನ್ಸೆಪ್ಟ್ಸ್ ನಾವು ಇವತ್ತು ನೋಡೋದು. ಸೊ ಹಂಗೆ ನೋಡೋದಾದರೆ 5 ಮೇಜರ್ ಡಿಫ್ರೆಂಟ್ ಪಾರ್ಟ್ಸ್ ಇದ್ದಾವೆ. 5 ಮೇಜರ್ ಪಾರ್ಟ್ಸ್ ಇದ್ದಾವೆ ಇಲ್ಲಿ. ಏನು ಫಾರ್ಮ್ಸ್ ಆಫ್ ದ ಆರ್ಗನೈಸೇಷನ್, 5 ಮೇಜರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದ ಆರ್ಗನೈಸೇಷನ್. ಫಸ್ಟ್ ಒನ್ ಬಂದ್ಬಿಟ್ಟು ಸೋಲ್ ಪ್ರೊಪ್ರೈಟರ್ಶಿಪ್. ಓಕೆ. ಆ್ಯಂಡ್ ಸೆಕೆಂಡ್ ಒನ್, ಇಟ್ಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಆ್ಯಂಡ್ ಥರ್ಡ್ ಥಿಂಗ್ ಬಂದು ಪಾರ್ಟ್ನರ್ಶಿಪ್. ಫೋರ್ತ್ ಥಿಂಗ್ ಕೋಪರೇಟಿವ್ ಸೊಸೈಟಿ. ಆ್ಯಂಡ್ ಫಿಫ್ತ್ ಥಿಂಗ್ ಬಂದ್ಬಿಟ್ಟು ಇಟ್ಸ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ. ಸಿ ದೀಸ್ ಟೈಪ್ಸ್ ಆಫ್ ಕಂಪನೀಸ್ ಇದ್ದಾವೆ. ಈ ಥರ ಡಿಫ್ರೆಂಟ್ ಕಂಪನೀಸ್ ಸ್ಟ್ರಕ್ಚರ್ಸ್ ಇದ್ದಾವೆ, ಡಿಫ್ರೆಂಟ್ ಓನರ್ಶಿಪ್ಸ್ ಇದ್ದಾವೆ, ಡಿಫ್ರೆಂಟ್ ಲೈಬಿಲಿಟೀಸ್ ಇರ್ತವೆ, ಡಿಫ್ರೆಂಟ್ ರಿಟರ್ನ್ಸ್ ಇರ್ತವೆ. ಸೊ ಒಂದ್ಸತಿ ಅದನ್ನು ಲುಕ್ ಹಾಕೊಳ್ರಿ. ಇದರಲ್ಲಿ 1 by 1 ನಾವು ಇವತ್ತಿದೆಲ್ಲ ಡಿಸ್ಕಸ್ ಮಾಡೋಣ. ಇದಾದಮೇಲೆ ಇಂಡೆಪ್ತ್ ತಿಳಿಯುವಂಥ ತುಂಬ ಐತೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ಕೊಡ್ತೇನೆ. ಒಂದ್ಸತಿ ಲುಕ್ ಹಾಕ್ಬಿಡಿ ಇದನ್ನು. ಆಯಿತು ಅನ್ಸುತ್ತೆ. ಸೊ ಈಗ ಫಸ್ಟ್ ಕಾನ್ಸೆಪ್ಟ್ ಮೇಲೇ ಹೋಗೋಣ. ನಾನು ಸೋಲ್ ಪ್ರೊಪ್ರೈಟರ್ಶಿಪ್ ಮೇಲೆ ಹೋಗೋಣ. ಇಲ್ಲಿ ಹೆಸರೇ ಹೇಳ್ಬಿಡ್ತೈತೆ. ಪ್ರೊಪ್ರೈಟರ್ ಅಂದರೆ ಏನು? ಈಸ್ ಅ ಓನರ್, ಒನ್ ಹೂ ಕಂಟ್ರೋಲ್ಸ್ ದ ಬಿಸ್ನೆಸ್, ಆರ್ ಒನ್ ಹೂ ಹೆಲ್ಪ್ಸ್ ಟು ರನ್ ದ ಬಿಸ್ನೆಸ್, ಆರ್ ಒನ್ ಹೂ ಲೀಡ್ಸ್ ದ ಬಿಸ್ನೆಸ್. ಸೋಲ್ ಅಂದರೆ ಏನು? ಒನ್. ಸೊ ಓನ್ಲಿ 1 ಓನರ್ ಇರ್ತಾರೆ. ನಾವು ನೋಡೋದಾದರೆ ದಿಸ್ ಈಸ್ ಅ ಸಿಂಪ್ಲಿಯೆಸ್ಟ್ ಫಾರ್ಮ್ ಆಫ್ ದ ಬಿಸ್ನೆಸ್. ಮೋಸ್ಟ್ ಕಾಮನ್ ಆಗಿ ನೋಡಿದ್ರೆ ವರ್ಲ್ಡ್ ವೈಡ್ ಜಾಸ್ತಿ ನಡೆಯೋದು ಇದೇ ಬಿಸ್ನೆಸ್ಸಸ್. ಅಂದರೆ ಹಿಂಗೆ ನಿಮ್ಮ
ಸಲೂನ್ ಶಾಪ್ಸ್ ಇರ್ಬೋದು, ಇಲ್ಲ ರೆಸ್ಟೋರೆಂಟ್ಸ್ ಇರ್ಬೋದು, ಇಲ್ಲ ನಾರ್ಮಲ್ ಹೋಟೆಲ್ಸ್, ವೆಜಿಟೇಬಲ್ ಶಾಪ್ಸ್, ಈ ಥರ ಗ್ರೋಸರಿ ಸ್ಟೋರ್ಸ್ ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ಓನ್ಲಿ ಒನ್ ಓನರ್ ಇರ್ತಾರೆ, ಒಬ್ಬರೇ ಮ್ಯಾನೇಜ್ ಮಾಡ್ತಾರೆ, ಒಬ್ಬರೇ ರನ್ ಮಾಡ್ತಾರೆ. ದೀಸ್ ಆರ್ ದ ಸೋಲ್ ಪ್ರೊಪ್ರೈಟರ್ಶಿಪ್ಸ್. ಓಕೆ, ಇವೆಲ್ಲ ಸಿಂಗಲ್ ಓನರ್ ಇರುವಂತಹ ಕಂಪನಿಗಳು. ಇದು ತುಂಬ ಕಾಂಪ್ಲಿಕೇಟೆಡ್ ಇರಲ್ಲ, ವೆರಿ ಸಿಂಪಲ್ ಕಾನ್ಸೆಪ್ಟ್. ಏನು ಅಂದರೆ ಒಬ್ಬರೇ ಓನರ್, ಹಿ ವಿಲ್ ಮ್ಯಾನೇಜ್ ದ ಕಂಪ್ಲೀಟ್ ಥಿಂಗ್ ಆಫ್ ದ ಬಿಸ್ನೆಸ್. ಇದರಲ್ಲಿ ಇನ್ಡೆಪ್ತಾಗಿ ಇಳಿಯೋದಾದರೆ ನಾವು ಫಾರ್ಮಲ್ ಡೆಫಿನೇಷನ್ಸ್ ನಾನು ಹೇಳ್ತಿಲ್ಲ, ಇದಕ್ಕೆ ಮೈನ್ ಇದನ್ನ ನೆನ್ಪಿಟ್ಕೊಳ್ರಿ. ಫಾರ್ಮಲ್ ಡೆಫಿನೇಷನ್ಸ್ ಯಾಕೆ ಹೇಳ್ತಿಲ್ಲಪ್ಪ ಅಂದರೆ, ಆ ಫಾರ್ಮಲ್ ಡೆಫಿನೇಷನ್ಸ್ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಾವಲ್ಲ, ಅದನ್ನೇ ನಾನು ಹೇಳ್ಕೊಟ್ರಿ, ನಾನು ಪಾಠ ಮಾಡೋದೇನೈತೆ ನಿಮ್ಗೆ ಅರ್ಥ ಆಗಬೇಕು, ಅದೊಂದೇ ನನ್ನ ಕಾನ್ಸೆಪ್ಟ್. ಓಕೆನಾ, ಫಾರ್ಮಲ್ ಡೆಫಿನೇಷನ್ಸ್ ನಾನು ಕೊಡ್ತಿಲ್ಲ. ಓಕೆ, ಲೆಟ್ ಸ್ಟಡಿ ಅಬೌಟ್ ದ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಈ ಫೀಚರ್ಸಲ್ಲಿ ಫಸ್ಟ್ ಬಂದುಬಿಟ್ಟು ಏಜ್ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಸರ್. ಏಜ್ ಆಫ್ ಫಾರ್ಮೇಷನ್ ಏನಪ್ಪ? ಏಜ್ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಸರ್ ಅಂದರೆ, ಫಾರ್ಮೇಷನ್ ಅಂದರೆ ಕ್ರಿಯೇಟ್ ಮಾಡೋದು, ಕ್ಲೋಸರ್ ಅಂದರೆ ಕ್ಲೋಸ್ ಮಾಡೋದು. ನಾವೀಗ ನೋಡೋದಾದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಕಂಪ್ನೀಸ್ ಈಸಿಯಾಗಿ ಓಪನ್ ಮಾಡ್ಬೋದು, ಈಸಿಯಾಗಿ ಕ್ಲೋಸು ಮಾಡ್ಬೋದು. ದೆರ್ ಇಸ್ ನೋ ಕಾಂಪ್ಲಿಕೇಶನ್ಸ್, ಲೀಗಲ್ ಕಾಂಪ್ಲಿಕೇಶನ್ಸ್ ಅನ್ನೋದು ಜಾಸ್ತಿ ಇಲ್ಲ ಇದರಲ್ಲಿ. ವೆರಿ ಈಸಿ ಇರುತ್ತೆ ಪ್ರಾಸೆಸ್ ಅನ್ನೋದು, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು, ಇದನ್ನು ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಫ್ಯೂಚರ್ ಏನಪ್ಪ ಅಂದರೆ ಅನ್ಲಿಮಿಟೆಡ್ ಲಯಬಿಲಿಟಿ. ಇದರಲ್ಲಿ ಇದೊಂದು ತುಂಬ ಕಷ್ಟಕರವಾದದ್ದು, ಅನ್ಲಿಮಿಟೆಡ್ ಲಯಬಿಲಿಟಿ. ಯಾಕಪ್ಪ ಅಂದರೆ ಒಬ್ಬರೇ ಓನರು ಬಿಸ್ನೆಸ್ಗೆ ಅಷ್ಟು ಕ್ಯಾಪಿಟಲ್ನ ತಂದಾಗಬೇಕು. ಎರಡನೇದೇನಪ್ಪ ಅಂದರೆ ಅದೇ ಓನರು ಬಿಸ್ನೆಸ್ಸಲ್ಲಿ ಲಾಸ್ ಬಂದರೆ ಅಷ್ಟು ಲಾಸ್ನ ಬೇರ್ ಮಾಡಬೇಕು, ಅಷ್ಟು ಪ್ರಾಫಿಟ್ನ ಖುಷಿಯಿಂದ ಎಂಜಾಯ್ ಮಾಡ್ಬೋದು. ದಿಸ್ ಈಸ್ ದ ಅನ್ಲಿಮಿಟೆಡ್ ಲಯಬಿಲಿಟಿ. ಅಂದರೆ ಮಿತಿ ಇಲ್ಲದಷ್ಟು ಹೊಣೆಗಾರಿಕೆ ಕನ್ನಡದಲ್ಲಿ, ಅಷ್ಟು. ಆ್ಯಂಡ್ ಸೋಲ್ ಆಫ್ ರಿಸ್ಕ್ ಬ್ಯಾರಿಯರ್ ಆ್ಯಂಡ್ ಪ್ರಾಫಿಟ್ ರೆಸಿಪಿಯೆಂಟ್. ನಾನೀಗ ಹೇಳಿದೆ ಅಲ್ಲ, ಸೋಲ್ ಆಫ್ ರಿಸ್ಕ್ ಬ್ಯಾರಿಯರ್ ಅಂತ, ಕಂಪ್ಲೀಟ್ ರಿಸ್ಕ್ ಅವ್ರದ್ದೇ. ಸೋಲ್ ಆಫ್ ರಿಸ್ಕ್ ಬ್ಯಾರಿಯರ್ ಆ್ಯಂಡ್ ಪ್ರಾಫಿಟ್ ರೆಸಿಪಿಯೆಂಟ್, ಕಂಪ್ಲೀಟ್ ಪ್ರಾಫಿಟ್ ಅವ್ರದ್ದೇ. ಎಂಜಾಯ್ ಅವರೇ ಮಾಡ್ತಾರೆ, ರಿಸ್ಕ್ ಬಂದರೆ ಬ್ಯಾರು ಅವರೇ ಮಾಡ್ತಾರೆ. ಫೋರ್ತ್ ಒನ್ ಬಂದುಬಿಟ್ಟು ಫುಲ್ ಕಂಟ್ರೋಲ್. ನನ್ನ ಬಿಸ್ನೆಸ್ಗೆ ನಾನೇ ಒಡೆಯ, ನನ್ನನ್ನು ಯಾರು ಮಾತಾಡಬಾರ್ದು, ಅವಶ್ಯಕತೆ ಇಲ್ಲ, ಯಾರು ಹೇಳೋ ಅವಶ್ಯಕತೆಯೂ ಇಲ್ಲ. ನೀನು ಯಾಕೆ 10 ರೂಪಾಯಿ ಐಟಮು 3 ರೂಪಾಯಿಗೆ 4 ರೂಪಾಯಿಗೆ ಮಾರ್ತೀಯ ಅಂದರೆ ನನ್ನ ಇಷ್ಟ, ನಾನು ಓನರು, ನಾನು ಏನು ಬೇಕಿದ್ರೂ ಮಾಡ್ತೀನಿ. ಸೊ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ಬಿಸ್ನೆಸ್ಸಲ್ಲಿ, ಏನು ನಡೀತೈತೆ ಹಿಂಗೆ ನಡೀತೈತೆ ಅನ್ನೋದು. ದಿಸ್ ಈಸ್ ಒನ್ ಆಫ್ ದ ಫ್ಯೂಚರ್. ಆ್ಯಂಡ್ ನಾನು ನಿಮಗೆ ರೀಸೆಂಟಾಗಿ ಈ ಅಕೌಂಟೆನ್ಸಿ ಕ್ಲಾಸಲ್ಲಿ ಹೇಳಿದ್ದೆ, ಏನಪ್ಪ ಡ್ಯುಯಲ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ ಏನು? ಬಿಸ್ನೆಸ್ ಇಸ್ ಸಪ್ರೇಟ್ ಫ್ರಮ್ ಓನರ್ ಇಸ್ ಸಪ್ರೇಟ್ ಫ್ರಮ್ ಬಿಸ್ನೆಸ್, ಬೋತ್ ಆರ್ ಡಿಫ್ರೆಂಟ್ ಎಂಟಿಟೀಸ್. ಬಟ್ ಇಲ್ಲಿ ನೋ ಸಪ್ರೇಟ್ ಎಂಟಿಟಿ ಬೈ ಲಾ. ಅಂದರೆ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಐತಲ್ಲ, ಇದರಲ್ಲಿ ನೋ ಸಪ್ರೇಟ್ ಎಂಟಿಟಿ, ಬಿಸ್ನೆಸ್ಸು ಒಂದೇ, ಓನರು ಒಂದೇ, ಇಬ್ಬರು ಒಂದೇ. ಓಕೆನಾ? ಸೊ ಸಿಂಗಲ್ ಎಂಟಿಟಿ, ದಿಸ್ ಇಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಈ ಪಾಯಿಂಟ್ಸ್ನ ಒಂದ್ಸತಿ ಇಲ್ಲಿ ಶೀಟಲ್ಲಿ ಎಂಟ್ರಿ ಮಾಡ್ಕೊಂಬಿಡ್ರಿ, ಈಸಿ ಇರುತ್ತೆ. ಇವೆಲ್ಲ ತುಂಬ ಈಸಿ ಕಾನ್ಸೆಪ್ಟ್ಸು. ಜಸ್ಟ್ ಈ ಬ್ಲಾಕ್ ಪಾಯಿಂಟ್ಸ್ ಏನಿದ್ದಾವೆ ಇವನ್ನ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ಇನ್-ಡೆಪ್ತ್ ಡೆಫಿನೇಷನ್ ನೀವೇ ಬರೀಬಲ್ರಿ, ಅಷ್ಟು ಕಾನ್ಫಿಡೆನ್ಸ್ ನನಗೈತೆ ನೀವು ಬರೀತೀರಾ ಅಂತ ಹೇಳ್ಬಿಟ್ಟು. ಸೊ ಈಸಿ, ವೆರಿ ಎಂಟ್ರಿ ಮಾಡ್ಕೊಳ್ರಿ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ರೆ ಮುಗೀತು ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ರೆ ಮೆರಿಟ್ಸ್ ಮಾತಾಡ್ಕೊಳ್ಳೋಣ. ಮೆರಿಟ್ಸ್ ಅಂದರೆ ಏನಿಲ್ಲ, ಅಡ್ವಾಂಟೇಜಸ್. ಇದನ್ನು ಶುರು ಮಾಡೋದ್ರಿಂದ ಅಡ್ವಾಂಟೇಜಸ್ ಏನೈತೆ, ಇದರಲ್ಲಿ ಅಡ್ವಾಂಟೇಜಸ್ ಏನೈತೆ, ಆಯಿತಾ? ಅಡ್ವಾಂಟೇಜಸ್, ಏನೇ ಕೆಲಸ ಮಾಡಬೇಕಂದ್ರೂ ಒಂದು ಅಡ್ವಾಂಟೇಜಸ್ ಇರ್ತವೆ, ಡಿಸ್ಅಡ್ವಾಂಟೇಜಸ್ ಇರ್ತವೆ. ಫಸ್ಟ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಕ್ವಿಕ್ ಡಿಸಿಷನ್ ಮೇಕಿಂಗ್. ನಾನು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಕ್ವಿಕ್ ಡಿಸಿಷನ್ ಮೇಕಿಂಗ್. ನಾನೊಬ್ಬನೇ ಓನರ್ ಅಂದರೆ ನಾನು ಆಡಿದ್ದೆ ಆಟ ಅನ್ನಂಗಿದು, ಅರ್ಥ ಆಯ್ತಾ? ನಾನೇನು ಡಿಸಿಷನ್ ಮಾಡ್ತೀನೋ ಅದೇ ಕ್ವಿಕ್ ಡಿಸಿಷನ್ ಮೇಕಿಂಗ್. ಫಾಸ್ಟಾಗಿ ಪಟ ಡಿಸಿಷನ್ಸ್ ತಗೊತೀವಿ, ಪಟ ಆ್ಯಕ್ಷನಲ್ಲಿ ಇಡ್ತೀವಿ, ಲಾಸ್ಟ್ ಬಂದರೆ ಪಟ, ಪ್ರಾಫಿಟ್ ಬಂದರೆ ಪಟ, ಅಷ್ಟೇ. ವೆರಿ ಈಸಿ ಕಾನ್ಸೆಪ್ಟ್. ಓಕೆನಾ? ಕ್ವಿಕ್ ಡಿಸಿಷನ್ ಮೇಕಿಂಗ್, ಯಾಕಂದರೆ ಒಬ್ಬರೇ ಅಲ್ಲ ಇರೋದು, ಅದಕ್ಕೆ. ನೆಕ್ಸ್ಟ್ ಕಾನ್ಫಿಡೆನ್ಷಿಯಾಲಿಟಿ. ಈ ಬಿಸ್ನೆಸ್ಸಲ್ಲಿ ನೀನು ಯಾರಿಗೂ, ನಾನು ಆಗಲೇ ಹೇಳ್ದೆ ಅಲ್ಲ, ನೋ ಆನ್ಸರೇಬಲ್, ಯಾರಿಗೂ ಆನ್ಸರ್ ಕೊಡೋಂಗೆ ಇಲ್ಲ ನಾವು. ಕಾನ್ಫಿಡೆನ್ಷಿಯಬಿಲಿಟಿ. ಯಾಕೆ ಆನ್ಸರ್ ಕೊಡೋಂಗಿಲ್ಲ ಅಂದರೆ ಫುಲ್ ಕಂಟ್ರೋಲ್ ನಿಂದೆ ಅಲ್ವಾ, ನಿನ್ನ ಬಿಸ್ನೆಸ್ ಬಗ್ಗೆ ನೀನು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಸೊ ಫುಲ್ ಕಾನ್ಫಿಡೆನ್ಷಿಯಲ್ ಇರುತ್ತೆ, ನಿನ್ನ ರಿಸೋರ್ಸಸ್ಸು ಡಾಟಾ ಏನಿರುತ್ತೋ ಅದು ಫುಲ್ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಸೀಕ್ರೆಟ್ ಆಗಿರುತ್ತೆ. ಓಕೆನಾ? ಸೇಫು. ಆ್ಯಂಡ್ ಡೈರೆಕ್ಟ್ ಇನ್ಸೆಂಟಿವ್ ಅಂದರೆ ಆಗಲೇ ಹೇಳಿದೆ ಅಲ್ವಾ, ಪ್ರಾಫಿಟ್ ರೆಸಿಪಿಯೆಂಟ್ ಅಂತ, ಅಷ್ಟೇ. ಇದನ್ನು ಡೈರೆಕ್ಟ್ ಇನ್ಸೆಂಟಿವ್.
ಈ ಬಿಸ್ನೆಸ್ ಸ್ಟಡೀಸೇ ಹೀಗೆ, ಎಲ್ಲ ಗೊತ್ತಿದ್ದಂಗೆ ಇರುತ್ತೆ ಬಟ್ ಏನೂ ಗೊತ್ತಿರಲ್ಲ, ಎಲ್ಲ ಆಗಲೇ ಹೇಳ್ದಂಗೆ ಇರುತ್ತೆ ಬಟ್ ಏನು ಹೇಳಿರಲ್ಲ, ಎಲ್ಲ ಹೇಳಿದ್ರು ಹೇಳ್ದಿದ್ದಂಗೆ ಇರುತ್ತೆ, ಹೇಳ್ದಿದ್ರು ಹೇಳ್ದಂಗೆ ಇರುತ್ತೆ, ಅಷ್ಟು ಈಸಿ ಇರುತ್ತೆ. ಸೊ ಇದು ಮಾಡ್ಕೋಬೇಡ್ರಿ. ಡೈರೆಕ್ಟ್ ಇನ್ಸೆಂಟಿವ್ ಅಂದರೆ ಪ್ರಾಫಿಟ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ? ನೆಕ್ಸ್ಟ್ ಬಂದುಬಿಟ್ಟು ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್. ಈ ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಅಂದರೆ ಏನು? ಏನಾದರೂ ಒಂದನ್ನು ಫಿನಿಷ್ ಮಾಡಿರ್ತೀವಲ್ಲ ಅದನ್ನೇ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಎಸ್ ಐ ಕ್ರಿಯೇಟೆಡ್ ದಿಸ್ ಬಿಸ್ನೆಸ್, ಐ ಆಮ್ ರನ್ನಿಂಗ್ ಸಕ್ಸಸ್ಫುಲ್ ಇನ್ ದಿಸ್ ಬಿಸ್ನೆಸ್ ಆ್ಯಂಡ್ ಐ ಆಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಈ ಬಿಸ್ನೆಸ್ ಕ್ರಿಯೇಟ್ ಮಾಡಿರೋದ್ರಿಂದ. ದೀಸ್ ಆರ್ ದ ಮೆರಿಟ್ಸ್ ಆಫ್ ದ ಬಿಸ್ನೆಸ್. ಸೊ ಹ್ಯಾವ್ ಎ ಲುಕ್ ಆನ್ ದಿಸ್. ಮುಗೀತಾ? ಇದನ್ನೊಂದು ಸತಿ ಬರ್ಕೊಂಬಿಡ್ರಿ ವಿಡಿಯೋ ಪೋಸ್ ಮಾಡ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಅಡ್ವಾಂಟೇಜಸ್. ನಾನು ಹೇಳಿದೆ ಅಲ್ವಾ, ಅಡ್ವಾಂಟೇಜಸ್ ಇರ್ತವೆ, ಡಿಸ್ಅಡ್ವಾಂಟೇಜಸ್ಸು ಇರ್ತವೆ. ಡಿಸ್ಅಡ್ವಾಂಟೇಜಸಲ್ಲಿ ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಲಿಮಿಟೆಡ್ ರಿಸೋರ್ಸಸ್. ನಾನು ಒಬ್ಬನೇ ಮಾಡ್ತಿದ್ದೀನಿ ಅಂದರೆ ನನ್ನ ಹತ್ರ ರಿಸೋರ್ಸಸ್ಸು ಒಬ್ಬನ ಹತ್ರ ಎಷ್ಟಿರ್ತಾವೋ ಅಷ್ಟೇ ರಿಸೋರ್ಸಸ್ ಇರ್ತವೆ. 4 ಜನ ಮಾಡಿದ್ರೆ 4 ಜನದ ಹತ್ರ ಇರೋ ಅಷ್ಟು ರಿಸೋರ್ಸಸ್ ಇರ್ತವೆ. ಸೊ ರಿಸೋರ್ಸಸ್ ಅನ್ನೋದು ಲಿಮಿಟ್ ಆಗಿರ್ತವೆ. ಬಿಸ್ನೆಸ್ಗೆ ಬೇಕಾಗಿರೋವಂಥವು ಏನೇನು ಇರ್ತಾವೋ ಅವು ತುಂಬ ಲಿಮಿಟ್ ಆಗಿರ್ತವೆ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯಾರಿಯರ್ ಫಾರ್ ದಿಸ್ ಬಿಸ್ನೆಸ್, ಲಿಮಿಟೆಡ್ ರಿಸೋರ್ಸಸ್. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಅನ್ಲಿಮಿಟೆಡ್ ಲಯಬಿಲಿಟಿ. ಆಗ್ಲೇ ಮಾತಾಡ್ಕೊಂಡ್ವಲ್ಲ, ಬಿಸ್ನೆಸ್ ಓನರ್ ಒಬ್ಬನೇ ಅಲ್ವಾ, ಅದಕ್ಕೆ ತುಂಬ ಹೊಣೆಗಾರಿಕೆ ಅನ್ನೋದು ಅವನ ಮೇಲೆ ಇರುತ್ತೆ. ಅವ್ನು ಎಷ್ಟು ಬಂಡವಾಳ ಹಾಕಿರ್ತಾನೋ ಅಷ್ಟು ದುಡ್ಕೋಬೇಕಿರೋದು ಅವನೇ, ಅಷ್ಟು ಲಾಸ್ ಬೇರ್ ಮಾಡಬೇಕಿರೋದು ಅವನೇ. ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟೆಡ್ ಲೈಫ್ ಆಫ್ ದ ಬಿಸ್ನೆಸ್. ನಾನು ಆಗಲೇ ಹೇಳಿದೆ ಲಿಮಿಟೆಡ್ ಲೈಫ್. ನಾವು ಈ ಅಕೌಂಟೆನ್ಸಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೆನಪು ಮಾಡ್ಕೊಂಡ್ರೆ ಒಂದ್ಸತಿ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಹೇಳಿದೆ. ಅಂದರೆ ಬಿಸ್ನೆಸ್ ಓನರ್ ಸತ್ತೋದ್ರೂ ಸಹ, ಬಿಸ್ನೆಸ್ ಓನರ್ ಊರಿಗೆ ಹೋದ್ರೂ ಸಹ, ಬಿಸ್ನೆಸ್ ಓನರ್ಗೆ ಏನಾದರೂ ಸಹ ಬಿಸ್ನೆಸ್ ನಡೀತಾ ಇರುತ್ತೆ. ಬಿಸ್ನೆಸ್ ಈಸ್ ನೆವರ್ ಎಂಡೆಡ್ ಅಂತ. ಬಟ್ ಇದರಲ್ಲಿ ಹಂಗಿಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಬಿಸ್ನೆಸ್ ಮೇ ಎಂಡ್ ಆಫ್ಟರ್ ದ ಓನರ್ಸ್ ಡೆತ್. ಓನರ್ಸ್ ಡೆತ್ ಆದಮೇಲೆ ಅದನ್ನು ನಡೆಸೋರು ಯಾರು ಇಲ್ಲ ಅಂದರೆ ಬಿಸ್ನೆಸ್ ಎಂಡ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಮೋರ್ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟೆಡ್ ಮ್ಯಾನೇಜರಲ್ ಸ್ಕಿಲ್ಸ್. ಲಿಮಿಟೆಡ್ ಮ್ಯಾನೇಜರಲ್ ಸ್ಕಿಲ್ಸ್. ಮ್ಯಾನೇಜರಿಂಗ್ ಸ್ಕಿಲ್ಸ್ ಅಂದರೆ ಏನಪ್ಪ? ಒಂದು ಬಿಸ್ನೆಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಇರೋದು. ಒಬ್ಬನೇ ಅಂದರೆ ಆ ಸ್ಕಿಲ್ಸ್ ಅನ್ನೋ ಕಡಿಮೆ ಇರ್ತವೆ. 4-5 ಮೆಂಬರ್ಸು ಅಂದರೆ ದೇ ಹ್ಯಾವ್ ಮಲ್ಟಿಪಲ್ ಸ್ಕಿಲ್ಸ್, ಅವರು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಡಿಮೆರಿಟ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಆಫ್ ದ ಸೋಲ್ ಪ್ರೊಪ್ರೈಟರ್ಶಿಪ್. ಇದನ್ನು ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ಇದು ಕೊಟ್ಟೋಗೋಣ. ಓಕೆ. ಆ್ಯಂಡ್ ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ಕೊಕೊಕೋಲಾ ಗೊತ್ತಾ? ಒನ್ ಆಫ್ ದಿ ಆಲ್ಮೋಸ್ಟ್ 175 ಕಂಟ್ರೀಸಲ್ಲಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇರೋಂತಹ ಕೊಕೊಕೋಲಾ ಅನ್ನೋದು ಒಂದು ಶುಗರ್ ಡ್ರಿಂಕ್ ಅಂತ ಹೇಳ್ಬೋದು. ಈ ಕೊಕೊಕೋಲಾ ಕಂಪನಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ. ಈ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಒಬ್ಬ ವ್ಯಕ್ತಿ ಐ ಥಿಂಕ್ ಲೆಟ್ ಮಿ ಚೆಕ್ ದಟ್, ಜಾನ್ ಪೆಂಬರ್ಟನ್ ಅನ್ನೋ ವ್ಯಕ್ತಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇದನ್ನು ಶುರು ಮಾಡಿರೋದು. ಸ್ಟಾರ್ಟಿಂಗಲ್ಲಿ ಶುರು ಮಾಡಿಬಿಟ್ಟು ಆಮೇಲೆ ಲೋಕಲಲ್ಲಿರೋಂತಹ ಶುಗರ್ ಸಿರಪ್ ಕಂಪ್ನಿಗೆ ಈ ಕೊಕೊಕೋಲಾನ ಸೆಲ್ ಮಾಡಿಬಿಟ್ರು. ಓಕೆನಾ? ಇದಿಷ್ಟು. ಓಕೆ. ಸೊ ಕೊಕೊಕೋಲಾ ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ರಿ. ಆ್ಯಂಡ್ ಇದಿಷ್ಟು ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ವಿ ಜಂಪ್ ಇಂಟು ಅನದರ್ ಫಾರ್ಮ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ನೆಕ್ಸ್ಟ್ದು ಓನ್ಲಿ ಒನ್ ಥಿಂಗ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಇವೆಲ್ಲ ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲಪ್ಪ, ಸುಮ್ಮನೆ ಇವ್ರು ಈ ಥರ ಹೆಸರುಗಳು ಕೊಟ್ಬಿಟ್ರೆ. ಜಾಯಿಂಟ್ ಅಂದರೆ ಏನು? ಎಲ್ಲರೂ ಒಟ್ಟಿಗೆ. ಹಿಂದೂ ಅಂದರೆ ಏನು? ನಮ್ಮ ಇಂಡಿಯನ್ಸ್ ಹಿಂದೂಸ್ತಾನಲ್ಲಿ. ಫ್ಯಾಮಿಲಿ ಅಂದರೆ ಏನು? ಒಂದು ಫ್ಯಾಮಿಲಿ ಅವರು ಮಾಡ್ತಾ ಇರೋ ಬಿಸ್ನೆಸ್ಸು. ಮುಗೀತು ಅಷ್ಟೇ. ಏನು ಹೇಳೋದಿದ್ದನ್ನು ನಾನು ಎಂತ ಹೇಳ್ಬೇಕು ಹೇಳಿ ನೀವು? ಒಂದು ಫ್ಯಾಮಿಲಿ, ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಓನರಿಂದ ಹಿಡಿದು ಮ್ಯಾನೇಜರಿಂದ ಹಿಡಿದು ಎಲ್ಲರೂ ಒಂದು ಫ್ಯಾಮಿಲಿ ಕಂಪ್ಲೀಟಾಗಿ ಬಿಸ್ನೆಸ್ಸಲ್ಲಿ ಇದ್ದು ಬಿಸ್ನೆಸ್ಸಲ್ಲಿ ತೊಡಗಿ ಅವ್ರ ಬಿಸ್ನೆಸ್ ರನ್ ಮಾಡೋದನ್ನೇ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತಾರೆ. ಇದಕ್ಕೆ ಓನರ್ಸು ಎಲ್ಲ ಅವ್ರ ಫ್ಯಾಮಿಲಿಯವರೇ ಇರ್ತಾರೆ. ಅವ್ರ ಫ್ಯಾಮಿಲಿ ವಾರಸುದಾರರೇ ನೆಕ್ಸ್ಟ್ ಅದನ್ನು ಟೇಕ್ ಓವರು ಮಾಡ್ತಾರೆ ಬಿಸ್ನೆಸ್ನ. ಅಷ್ಟೇ. ದಿಸ್ ಸಿಂಪಲ್ ಕಾನ್ಸೆಪ್ಟ್. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂದರೆ ಒಂದು ಫ್ಯಾಮಿಲಿ ರನ್ ಮಾಡೋದು. ದಿಸ್ ಹ್ಯಾವ್ ಒನ್ ಆ್ಯಕ್ಟ್ ಆಲ್ಸೋ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು 1956 ಒಂದು ಆ್ಯಕ್ಟ್ ಬಂದಿತ್ತು. ಆ ಆ್ಯಕ್ಟ್
ಪ್ರಕಾರ ಇದು ನಡೆಯುತ್ತೆ. ಇದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಇರ್ತವೆ, ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಬಡ ಫ್ಯಾಮಿಲಿಯಲ್ಲಿ ಅವರೆಲ್ಲ ಸೇರ್ಕೊಂಡು ಮಾಡೋದನ್ನು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತಾರೆ. ಸಿಂಪಲ್ ಕಾನ್ಸೆಪ್ಟು. ಇದ್ರ ಫೀಚರ್ಸ್ ಏನು ಅಂತ ನೋಡೋಣ. ಸೊ ಫೀಚರ್ಸ್ ವಿಚಾರಕ್ಕೆ ಬಂದರೆ, ಲಯಬಿಲಿಟಿ. ನಾವು ಈ ಸಲಾರ್ ಮೂವಿ ನೋಡಿದೀವಲ್ಲ, ಅದರಲ್ಲಿ ಕರ್ತ ಅಂತ ಒಬ್ಬರನ್ನ ಹೇಳ್ತಾರೆ ನೋಡಿ, ಜಗಪತಿ ಬಾಬುನ ಕರ್ತ ಅಂತ. ಸೇಮ್ ಅದೇ ಥರ ಈ ಬಿಸ್ನೆಸ್ಸಲ್ಲಿ ಕರ್ತ ಅಂತ ಇರ್ತಾರೆ. ಈ ಕರ್ತ ಅಂದರೆ ಯಾರಪ್ಪ ಅಂದರೆ ಈಸ್ ಹೆಡ್ ಆಫ್ ದ ಫ್ಯಾಮಿಲಿ ಬಿಸ್ನೆಸ್. ಈ ಫ್ಯಾಮಿಲಿ ಬಿಸ್ನೆಸ್ಗೆ ಇವರೇ ಹೆಡ್ಡು ಆ್ಯಂಡ್ ಹೀ ವಿಲ್ ಬಿ ದ ಕೀ ರೋಲ್ ಪ್ಲೇಯರ್. ಇವ್ರು ಕೀ ರೋಲ್ ಪ್ಲೇಯರ್ ಆಗಿರ್ತಾರೆ ಬಿಸ್ನೆಸ್ ರನ್ ಮಾಡೋದು. ಇವ್ರಿಗೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಸೊ ಕರ್ತ ವಿಲ್ ಬಿ ಹ್ಯಾವಿಂಗ್ ಅನ್ಲಿಮಿಟೆಡ್ ಲಯಬಿಲಿಟಿ. ಕರ್ತ ಅಂದರೆ ಯಾರು? ಬಿಸ್ನೆಸ್ ಓನರ್. ಆ್ಯಂಡ್ ಕಂಟ್ರೋಲ್ ಅಂತ ಬಂದರೆ ಇಲ್ಲಿ ಫ್ಯಾಮಿಲಿ ಫುಲ್ ಇನ್ವಾಲ್ವ್ ಆಗುತ್ತೆ, ಬಟ್ ಸ್ಟಿಲ್ ಕಂಪ್ಲೀಟ್ ಕಂಟ್ರೋಲ್ ವಿತ್ ದ ಹ್ಯಾಂಡ್ಸ್ ಆಫ್ ಕರ್ತಾಗೆ ಫುಲ್ ಕಂಟ್ರೋಲ್ ಇರುತ್ತೆ ಬಿಸ್ನೆಸ್ ಮೇಲೆ, ಬಟ್ ಫ್ಯಾಮಿಲಿ ಫುಲ್ ಕರ್ತಾಗೆ ಸಜೆಷನ್ಸ್ ಕೊಡ್ಬೋದು. ದಟ್ ಈಸ್ ಕಂಟ್ರೋಲ್ ವಿಲ್ ಬಿ ದೇರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಂಟಿನ್ಯೂಟಿ. ಇಲ್ಲಿ ಬಿಸ್ನೆಸ್ ನಡೆಯುತ್ತೆ, ಕಂಟಿನ್ಯೂಟಿ ಇರುತ್ತೆ ಇದಕ್ಕೆ. ಯಾಕೆ ಅಂದರೆ ಇಫ್ ಕರ್ತಾ ಡೈಸ್ ಆಲ್ಸೋ, ದ ನೆಕ್ಸ್ಟ್ ಎಲ್ಡರ್ ಪರ್ಸನ್ ಆರ್ ದ ನೆಕ್ಸ್ಟ್ ಎಬಿಲಿಟಿ ಇರೋಂಥ, ನೆಕ್ಸ್ಟ್ ಕೇಪಬಿಲಿಟಿ ಇರೋಂಥ ಪರ್ಸನ್ ಬಿಸ್ನೆಸ್ಗೆ ಬಂದು ಹಿ ವಿಲ್ ಬಿ ದ ಕರ್ತ. ಸೊ ಇದಿಷ್ಟು ನಡೆಯುತ್ತೆ. ಅದಾದಮೇಲೆ ಮೈನರ್ ಮೆಂಬರ್ಶಿಪ್. ಈ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಮೈನರ್ ಹುಡುಗರು, 18 ವರ್ಷದ ಒಳಪಟ್ಟ ಹುಡುಗಿರು ಆಗಲಿ, ದೇ ಆಲ್ಸೋ ಹ್ಯಾವಿಂಗ್ ದ ಓನರ್ಶಿಪ್. ಅವ್ರಿಗೂ ಓನರ್ಶಿಪ್ ಇರುತ್ತೆ, ಬಟ್ ಅವ್ರ ಡಿಸಿಷನ್ಸ್ ಏನೂ ಮಾಡಲ್ಲ. ಬಟ್ ಇವ್ರಿಗೆ ಆಸ್ತಿಯಲ್ಲಿ ಪಾಲಿರುತ್ತೆ. 18 ವರ್ಷ ಆದಮೇಲೆ ಇವರು ಫ್ಯಾಮಿಲಿ ಬಿಸ್ನೆಸ್ಗೆ ತೊಡಗುತ್ತಾರೆ. ದೀಸ್ ಆರ್ ದ ಫ್ಯೂಚರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಮೆರಿಟ್ಸ್ ಮಾತಾಡೋಣ. ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್. ನಾರ್ಮಲಾಗಿ ಒಂದು ಫ್ಯಾಮಿಲಿ ಕೈಯಲ್ಲಿ ಬಿಸ್ನೆಸ್ ಇದ್ದರೆ ಏನಿರುತ್ತೋ ಅದೇ ಅಡ್ವಾಂಟೇಜಸ್ ನೋಡೋದಾದರೆ, ಫಸ್ಟ್ ಥಿಂಗ್ ಎಫೆಕ್ಟಿವ್ ಕಂಟ್ರೋಲ್. ಒಂದೇ ಫ್ಯಾಮಿಲಿ ಕೈಯಲ್ಲಿರುತ್ತೆ, ಸೊ ಈಸಿಯಾಗಿ ಡಿಸಿಷನ್ಸ್ ತಗೊತಾರೆ. ಆ್ಯಂಡ್ ಕರ್ತ ಅನ್ನೋನೊಬ್ಬನ ಮ್ಯಾನೇಜ್ ಮಾಡ್ತಿರ್ತಾನಲ್ಲ, ಬಿಸ್ನೆಸ್ ಈಸಿಯಾಗಿ ಸ್ಮೂತಾಗಿ ರನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಂಟಿನ್ಯೂಟಿ ಅಂದರೆ ಏನು? ಬಿಸ್ನೆಸ್ ಕಂಟಿನ್ಯೂಟಿ ಅಂದರೆ ಬಿಸ್ನೆಸ್ ವಿಲ್ ರನ್ ಅಟ್ ಎನಿ ಕಾಸ್ಟ್. ಬಿಸ್ನೆಸ್ ರನ್ ಆಗ್ತಾನೆ ಇರುತ್ತೆ, ಇದು ಗೊತ್ತಿರೋದೆ. ನೆಕ್ಸ್ಟ್ ಏನು? ಲಿಮಿಟೆಡ್ ಲಯಬಿಲಿಟಿ ಅಂದರೆ ಪೂರ್ತಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಇರೋದ್ರಿಂದ, ಒಬ್ಬರು ಇರಲ್ಲ, ಪೂರ್ತಿ ಫ್ಯಾಮಿಲಿ ಇರೋದ್ರಿಂದ ಲಯಬಿಲಿಟಿ ಅನ್ನೋದು ಕಡಿಮೆ ಇರುತ್ತೆ. ಎಕ್ಸೆಪ್ಟ್ ಕರ್ತ ಒಬ್ಬರಿಗೆ ಲಯಬಿಲಿಟಿ ಜಾಸ್ತಿ ಇರುತ್ತೆ, ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಅದಾದಮೇಲೆ ಇಂಕ್ರೀಸ್ಡ್ ಲಾಯಲಿಟಿ ಅಂದರೆ ಬಿಸ್ನೆಸ್ಸಲ್ಲಿ ನಮ್ಮ ಅಪ್ಪ, ಚಿಕ್ಕಮ್ಮ, ದೊಡ್ಡಮ್ಮನೇ ಇದ್ದಾಗ ನಂಬ್ತೀವಿ ಈಸಿಯಾಗಿ. ಯಾರೋ ಎಂಪ್ಲಾಯೀಸ್ನ ನಂಬೋದಕ್ಕಿಂತ ಜಾಸ್ತಿ ಇವ್ರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ, ಇವ್ರು ಈಸಿಯಾಗಿ ರನ್ ಮಾಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅನ್ನೋದು ನಮಗಿರುತ್ತೆ. ಸೊ ಲಾಯಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಅಡ್ವಾಂಟೇಜಸ್. ಇದು ಡಿಸ್ಅಡ್ವಾಂಟೇಜಸ್ಸು ಸೇಮ್ ಆಲ್ಮೋಸ್ಟ್ ಇದಕ್ಕಿದ್ದಂಗೆ ಇರುತ್ತೆ. ಏನಕ್ಕೆ? ಇಸ್ ದಟ್ ಸೋಲ್ ಪ್ರೊಪ್ರೈಟರ್ಶಿಪ್, ಅದಕ್ಕಿದ್ದಂಗೆ ಇರುತ್ತೆ ಡಿಸ್ಅಡ್ವಾಂಟೇಜಸ್ಸು. ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ಡಾಮಿನೆನ್ಸ್ ಆಫ್ ಕರ್ತ ಇರುತ್ತೆ. ಅಂದರೆ ಕರ್ತ ಕೈಯಲ್ಲೇ ಕಂಟ್ರೋಲ್ ಇರೋದಕ್ಕೆ ಕರ್ತ ಏನು ಮಾಡ್ತಾನೋ ಅದೇ ಇಲ್ಲಿ ಕೀ ರೋಲ್ ಪ್ಲೇ ಮಾಡುತ್ತೆ. ಸೊ ಡಾಮಿನೆನ್ಸ್ ಆಫ್ ಕರ್ತ ವಿಲ್ ಬಿ ದೇರ್. ಅನ್ಲಿಮಿಟೆಡ್ ಲಯಬಿಲಿಟಿ ಫಾರ್ ಕರ್ತಾಗೆ ಫುಲ್ ಸಖತ್ ಲಯಬಿಲಿಟಿ ಇರುತ್ತೆ. ಹಿ ಹ್ಯಾಸ್ ಟು ಬೇರ್, ಅಂದರೆ ಬಿಸ್ನೆಸ್ ಏನು ಮಾಡಿದ್ರೂ ಅದು ಕರ್ತ ಇದರಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟೆಡ್ ರಿಸೋರ್ಸಸ್. ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಇರುತ್ತಲ್ಲ, ಅಂದರೆ ನಿಮ್ಮ ಫ್ಯಾಮಿಲಿಯ ಪೂರ್ವಜರು ಕೊಟ್ಟಿರೋ ಅಂತಹ ಆಸ್ತಿ ಇರುತ್ತಲ್ಲ, ಅದರಿಂದನೇ ನೀವು ಬಿಸ್ನೆಸ್ ರನ್ ಮಾಡಬೇಕೇ ಹೊರತು ನಿಮಗೆ ಹೊಸ ಆಸ್ತಿಗಳೇನು ಸಿಗಲ್ಲ ಇಲ್ಲಿ. ಸೊ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಿಮಿಟೆಡ್ ಮ್ಯಾನೇಜರಿಂಗ್. ಅಂದರೆ ನಮ್ಮ ಒಂದು ಫ್ಯಾಮಿಲಿಯವರೇ ಇರೋದ್ರಿಂದ ಮ್ಯಾನೇಜಿಂಗ್ ಸ್ಕಿಲ್ಸ್ ಅನ್ನೋದು ಭಾರಿ ಕಡಿಮೆ ಇರ್ತವೆ. ಸೊ ದಿಸ್ ಈಸ್ ಆಲ್ಸೋ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಈ ಡಿಸ್ಅಡ್ವಾಂಟೇಜಸ್ನ ಒಂದು ಸತಿ ನೋಡ್ಕೊಂಬಿಡ್ರಿ.
ಎಸ್, ಮುಗಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದರೆ ಏನು? ಟು ಪೀಪಲ್ ಕೇಮ್ ಟು ಎಕ್ಸಿಸ್ಟೆನ್ಸ್ ಆಫ್ ಡೂಯಿಂಗ್ ಎನ್ ಎಕನಾಮಿಕ್ ಆಕ್ಟಿವಿಟಿ ಇನ್ ದ ಪರ್ಪಸ್ ಆಫ್ ಅರ್ನಿಂಗ್ ದ ಪ್ರಾಫಿಟ್. ಅಷ್ಟೇ ಸಿಂಪಲ್ ಕಾನ್ಸೆಪ್ಟು ಪಾರ್ಟ್ನರ್ಶಿಪ್ ಅಂದರೆ. ಪಾರ್ಟ್ನರ್ಶಿಪ್ ಇಲ್ಲಿ ಏನು ಬರುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಬರುತ್ತೆ. ಇಲ್ಲಿ ಕೀ ರೋಲ್ ಪ್ಲೇ ಮಾಡುತ್ತೆ ಆ್ಯಕ್ಟ್ 1932. ಇದು ಕೀ ರೋಲ್ ಪ್ಲೇ ಮಾಡುತ್ತೆ. ಇದೇ ನಮ್ಗೆ ಡೆಫಿನೇಷನ್ ಕೊಟ್ಟಿರೋದು ಕೂಡ. ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ 2 ಪರ್ಸನ್ಸು ಒಂದು ಎಕ್ಸಿಸ್ಟೆನ್ಸ್ಗೆ ಬರ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ ಅಂದರೆ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡ್ತಾರೆ. ಎಕನಾಮಿಕ್ ಆ್ಯಕ್ಟಿವಿಟಿ ಏನಕ್ಕೆ ಮಾಡ್ತಾರೆ? ಇನ್ ದ ಮ್ಯಾಟ್ರ್ ಆಫ್ ಅರ್ನಿಂಗ್, ಮೋಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್ ಅರ್ನ್ ಮಾಡೋ ಮೋಟಿವಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ದಿಸ್ ಈಸಿ ಕಾನ್ಸೆಪ್ಟ್, ಅಷ್ಟೇ, ತುಂಬ ಈಸಿ ಕಾನ್ಸೆಪ್ಟು. 2 or more ಪೀಪಲ್ ಕಮ್ ಟು ದ ಬಿಸ್ನೆಸ್. ಓಕೆನಾ? ಇದರ ಫೀಚರ್ಸ್ ನೋಡ್ಕೊಳ್ಳೋಣ. ಇದ್ರ ಫೀಚರ್ಸ್ ಆದರೆ ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಫಾರ್ಮೇಷನ್ಗೆ ಒಂದು ಲೀಗಲ್ ಡಾಕ್ಯುಮೆಂಟ್ ಅನ್ನೋದು ಇರುತ್ತೆ, ಲೀಗಲ್ ಅಗ್ರಿಮೆಂಟ್ ಅನ್ನೋದು ಇರುತ್ತೆ ಇಬ್ಬರು ಪರ್ಸನ್ಸ್ ಮಧ್ಯೆ. ಲೀಗಲ್ ಅಗ್ರಿಮೆಂಟ್ ಈಸ್ ರಿಕ್ವೈರ್ಡ್. ನಾವು ಯಾರೋ ಗೊತ್ತಿಲ್ಲದಿರೋರ ಕೈಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ವ್ಯವಹಾರ ಮಾಡ್ತೀವಿ ಅಂದರೆ ನಡೆಯಲ್ಲ. ಅವ್ರು ನಿಮ್ಮ ಕುತ್ತಿಗೆ ಕೊಯ್ಬೋದು, ನೀವು ಅವ್ರ ಕುತ್ತಿಗೆ ಕೊಯ್ಬೋದು. ಸೊ ನಂಬಿಕೆ ಅನ್ನೋದಿರಬೇಕು ಅಂದರೆ ಅಟ್ ಎನಿ ಕಾಸ್ಟ್ ಲೀಗಲ್ ಅಗ್ರಿಮೆಂಟ್ ಅನ್ನೋದಿರಬೇಕು. ದಿಸ್ ಈಸ್ ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ರೂಲ್ ಕೊಟ್ಟಿರೋದು ಫಾರ್ಮೇಷನ್ಗೆ. ಆ್ಯಂಡ್ ಲಯಬಿಲಿಟಿ ವಿಚಾರಕ್ಕೆ ಬಂದರೆ ಲಯಬಿಲಿಟಿ ಶೇರ್ ಆಗಿರುತ್ತೆ. ಇಲ್ಲಿ ಇಬ್ರಿಗೂ ಲಯಬಿಲಿಟಿ ಶೇರ್ ಆಗಿರ್ತಾರೆ. ಸೊ ಶೇರ್ ಮಾಡ್ಕೊತಾರೆ. ಓನ್ಲಿ 50% ಲಯಬಿಲಿಟಿ ಇಲ್ಲಿ. ಓಕೆನಾ? 50% ಲಯಬಿಲಿಟಿ ಕಡಿಮೆ ಇರುತ್ತೆ. ಅವನು ಬೇರ್ ಮಾಡ್ತಾನೆ, ನೀನು ಬೇರ್ ಮಾಡ್ತೀಯ. ನೆಕ್ಸ್ಟ್ ರಿಸ್ಕ್ ಬೇರಿಂಗು ಅಷ್ಟೇ. ರಿಸ್ಕ್ ಬೇರಿಂಗು ಅಂದರೆ ಸೇಮ್, ಇದು ಒಂದೇ. ಆ ರಿಸ್ಕು ಅಂದರೆ ನಾಳೆ ಒಂದು ವೇಳೆ ಲಾಸ್ ಬಂತು, ಒಂದು 10 ಲಕ್ಷ ಲಾಸ್ ಬಂತು ಅಂದರೆ 10 ಲಕ್ಷ ನೀನು ಒಬ್ಬನೇ ತಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 ನೀನು ತಡ್ಕೊ, 5 ನಾನು ತಡ್ಕೊತೀನಿ. ಓಕೆನಾ? ಅವಾಗ ಸ್ಟ್ರೆಂತ್ ಅನ್ನೋದು ಇರುತ್ತೆ ನಮಗೂ ಒಂದು ಸ್ವಲ್ಪ ನಿಂತ್ಕೊಳ್ಳೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಡಿಸಿಷನ್ ಮೇಕಿಂಗ್ ಅಂದರೆ ಏನಪ್ಪ? ಇಲ್ಲಿ ಇಬ್ಬರು ಪಾರ್ಟ್ನರ್ಸು ಜೊತೆಗೆ ಬರ್ತಾರೆ, ಡಿಸಿಷನ್ ಮಾಡ್ತಾರೆ. ಓಕೆನಾ? ಇಬ್ಬರು ಪಾರ್ಟ್ನರ್ಸ್ ಜೊತೆಗೆ ನಿಂತ್ಕೊಂಡು ಡಿಸಿಷನ್ ಮಾಡ್ತಾರೆ. ಆ್ಯಂಡ್ ಕಂಟಿನ್ಯೂಟಿ ವಿಚಾರಕ್ಕೆ ಬಂದರೆ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂದರೆ ಒಬ್ಬ ಪಾರ್ಟ್ನರ್ ಸತ್ತೋದ್ರು ಇನ್ನೊಬ್ಬ ಪಾರ್ಟ್ನರ್ ಜೊತೆಯಲ್ಲಿರ್ತಾನೆ. ಸೊ ಹಿ ವಿಲ್ ಕಂಟಿನ್ಯೂ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಂಬರ್ ಆಫ್ ಮೆಂಬರ್ಸ್ ಅಂತ ಬಂದರೆ ಇದು ಹಿಂದೂ ಆ್ಯಕ್ಟ್ ಪ್ರಕಾರನೇ ಮಿನಿಮಮ್ 2. ಓಕೆನಾ? ಮಿನಿಮಮ್ 2, ಮ್ಯಾಕ್ಸಿಮಮ್ 50 ಅಷ್ಟೇ. ಇದು ಈ 2 ಇಂದ 50 ಮಧ್ಯದಲ್ಲಿದ್ರೇ ಇದು ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆ್ಯಂಡ್ ದಿಸ್ ಮಚ್ ಓನ್ಲಿ. ಇದಿಷ್ಟೇ ಫೀಚರ್ಸು. ಇದನ್ನೊಂದು ಸತಿ ನೀಟಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬರ್ಕೊಂಬಿಡ್ರಿ, ಈಸಿ ಆಗುತ್ತೆ ನಿಮಗೂ. ಕ್ಲೋಸ್ ಮಾಡೋದಾದರೆ ನೆಕ್ಸ್ಟ್ ಅಡ್ವಾಂಟೇಜಸ್ನ ಡಿಸ್ಕಸ್ ಮಾಡಿಬಿಡೋಣ. ಅಡ್ವಾಂಟೇಜಸ್ ಅಂದರೆ ಏನೇನಿರ್ತವೆ? ಅಡ್ವಾಂಟೇಜಸ್ ಅಂದರೆ ಫಸ್ಟ್ ಆಫ್ ಆಲ್ ಡಿಸಿಷನ್ ಮೇಕಿಂಗ್ ಬರಲ್ಲ. ಸೊ ಮೆರಿಟ್ಸಲ್ಲಿ ಬಂದರೆ ಈಸ್ ಆಫ್ ಫಾರ್ಮೇಷನ್ ಬರುತ್ತೆ. ಈಸ್ ಆಫ್ ಫಾರ್ಮೇಷನ್ ಅಂದರೆ ಸಿಂಪಲ್ ಅಗ್ರಿಮೆಂಟ್ ಸಾಕು ಫಾರ್ಮೇಟ್ ಮಾಡೋಕ್ಕೆ ಬಿಸ್ನೆಸ್ನ. ಸಿಂಪಲ್ ಅಗ್ರಿಮೆಂಟ್ನ ಸಾಕು ಕ್ಲೋಸ್ ಮಾಡೋಕ್ಕೆ ಬಿಸ್ನೆಸ್ನ. ಇಷ್ಟು ಸಿಂಪಲ್ ಥಿಂಗು. ಒಂದು ಸಿಂಪಲ್ ಅಗ್ರಿಮೆಂಟ್ ಮುಖಾಂತರ ಕ್ಲೋಸ್ ಮಾಡ್ಬೋದು, ಫಾರ್ಮೇಟ್ ಓಪನ್ ಮಾಡ್ಬೋದು. ಆ್ಯಂಡ್ ಬ್ಯಾಲೆನ್ಸ್ಡ್ ಡಿಸಿಷನ್ ಮೇಕಿಂಗ್ ಅಂದರೆ ಈಸಿ ಇರುತ್ತೆ ಡಿಸಿಷನ್ ಮಾಡೋದು. ಇಬ್ಬರೂ ಇನಿಷಿಯೇಟಿವ್ ತಗೊಂಡು ಡಿಸಿಷನ್ ಮಾಡಬೇಕು. ನಿರ್ಣಯ ಮಾಡೋದ್ರಿಂದನೇ ಬಿಸ್ನೆಸ್ ನಿಂತ್ಕೊಳ್ಳೋದು. ನೆಕ್ಸ್ಟ್ ಬಂದುಬಿಟ್ಟು ಮೋರ್ ಫಂಡ್ಸ್ ಅಂದರೆ ನಾನೊಂದು ಬಿಸ್ನೆಸ್ ಶುರು ಮಾಡೋಕ್ಕೆ ನನ್ನ ಹತ್ರ 5 ಲಕ್ಷ ಐತೆ ಅಂದರೆ ಅದು ಲಿಮಿಟೆಡ್ ರಿಸೋರ್ಸ್ ನನಗೆ. ಅದೇ ನನ್ನಂಥವ್ನು ಒಬ್ಬನ ಪಾರ್ಟ್ನರ್ನ ಹುಡುಕಿದ್ದೀನಿ ಅಂದರೆ ಅವನು 5 ಲಕ್ಷ ತರ್ತಾನೆ. ಸೊ ಒಂದೇ ಸತಿ 2x ಸ್ಪೀಡಲ್ಲಿ ದೊಡ್ಡದಾಗಿ ಶುರು ಮಾಡ್ತೀನಿ ನಾನು. ಅಂದರೆ ಇಷ್ಟು ಮಾಡ್ಬೇಕು ಅಂದ್ಕೊಂಡಿರೋ ಇಷ್ಟು ಶುರು ಮಾಡ್ತೀನಿ 10 ಲಕ್ಷ ಆಗಿಬಿಟ್ಟು. ಅದು ಮೋರ್ ಫಂಡ್ಸ್ ಅಂತ ಇಬ್ಬರು ತಂದು ಮಾಡೋ ಅಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ರಿಸ್ಕ್ ಶೇರಿಂಗ್ ಅಂದರೆ ಇಬ್ಬರು ಶೇರ್ ಮಾಡ್ಕೊತಾರೆ ರಿಸ್ಕ್ನ. ಒಬ್ಬರ ಮೇಲೇ ಹೊಣೆಗಾರಿಕೆ ಜಾಸ್ತಿ ಇರಲ್ಲ. ಅದೇ ಇಲ್ಲೊಂದು ಅಡ್ವಾಂಟೇಜ್ ಆಗಿರುತ್ತೆ ಈ ಅಡ್ವಾಂಟೇಜಸ್ನ ನೋಡೋದಾದರೆ. ಸೊ ಇದಿಷ್ಟು ಅಡ್ವಾಂಟೇಜಸ್ ಒಂದು ಸತಿ ನೋಡ್ಕೊಂಬಿಡ್ರಿ. ಇದಿಷ್ಟಾದಮೇಲೆ ಡಿಸ್ಅಡ್ವಾಂಟೇಜಸ್ಸಲ್ಲಿ ನೀವು ನೋಡಿದ್ರೆ ಲಯಬಿಲಿಟಿ
ಈ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಏನಾದರೂ ಲಾಸ್ ಬಂದುಬಿಟ್ಟೈತೆ ಅಂದರೆ ಪಾರ್ಟ್ನರ್ ಇರ್ತಾರಲ್ಲ, ಪಾರ್ಟ್ನರ್ದು ಪರ್ಸ್ನಲ್ ಅಸೆಟ್ಸನ್ನು ಸೆಲ್ ಮಾಡಿಬಿಟ್ಟು ಕೂಡ ಡೆಬಿಟ್ನ ತೀರಿಸೋ ಅಂಥ ಸಿಚುವೇಶನ್ಸ್ ಬಂದುಬಿಡ್ತವೆ. ಸೊ ಇದು ಲಯಬಿಲಿಟಿ ಅನ್ನೋದು ಜಾಸ್ತಿನೇ ಇರುತ್ತೆ ಇಲ್ಲೂ. ಆ್ಯಂಡ್ ಲಿಮಿಟೆಡ್ ರಿಸೋರ್ಸಸ್ ಇಲ್ಲೂ ಇರ್ತವೆ. ಯಾಕೆ ಅಂದರೆ ನಿನ್ನ ಸೈಜ್ ಆಫ್ ದ ಬಿಸ್ನೆಸ್, ನಿನ್ನ ಸೈಜ್ ಆಫ್ ದ ರಿಸೋರ್ಸಸ್ ಅನ್ನೋದು ನಂಬರ್ ಆಫ್ ದ ಪಾರ್ಟ್ನರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲಿಮಿಟೆಡ್ ರಿಸೋರ್ಸಸ್ ಇಲ್ಲೂ ಅಪ್ಲೈ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ. ಅಂತಂದರೆ ಒಂದು ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಇನ್ನು ಬಿಸ್ನೆಸ್ ಪಾರ್ಟ್ನರ್ಸ್ ಅಂದರೆ ಜಸ್ಟ್ ಇಮ್ಯಾಜಿನ್, ಓಕೆನಾ, ಯಾವಾಗಾದರೂ ಜಗಳ ಬರ್ಬೋದು. ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್ ಅಂದರೆ ನನ್ನ ಮಾತು ನೀನು ಕೇಳಲಿಲ್ಲ, ನಿನ್ನ ಮಾತು ನಾನು ಕೇಳಲಿಲ್ಲ ಅನ್ನೋ ಥರ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಅಷ್ಟೇ. ಆ್ಯಂಡ್ ಲ್ಯಾಕ್ ಆಫ್ ಕಂಟಿನ್ಯೂಟಿ ಅನ್ನೋದು ಬರುತ್ತೆ ಇಲ್ಲೂ ಅಪ್ಲೈ ಆಗುತ್ತೆ. ಲ್ಯಾಕ್ ಆಫ್ ಕಂಟಿನ್ಯೂಟಿ ಯಾಕೆ ಅಂದರೆ ಇಬ್ಬರು ಪಾರ್ಟ್ನರ್ಸಲ್ಲಿ ಒಬ್ಬ ಪಾರ್ಟ್ನರ್ ಏನಾದರೂ ಡೆತ್ ಆದ್ರೂ ಇಲ್ಲ ಒಬ್ಬ ಪಾರ್ಟ್ನರ್ ಏನಾದರೂ ವಿಡ್ರಾವಲ್ ಮಾಡಿದ್ರು ದಿಸ್ ಈಸ್ ನೋ ಮೋರ್ ಎ ಪಾರ್ಟ್ನರ್ಶಿಪ್ ಕಂಪನಿ. ಓಕೆನಾ, ನೋ ಮೋರ್ ಎ ಪಾರ್ಟ್ನರ್ಶಿಪ್ ಕಂಪನಿ ಅಂದರೆ ನಾನು ಆಗಲೇ ಹೇಳಿದೆ ಅಲ್ಲ, ಒಬ್ಬ ಪಾರ್ಟ್ನರ್ ಡೆತ್ ಆದರೂ ಇನ್ನೊಬ್ಬ ಮ್ಯಾನೇಜ್ ಮಾಡ್ತಾನೆ. ಇನ್ ದ ಸೆನ್ಸ್ ಆ ಪಾರ್ಟ್ನರ್ ಡೆತ್ ಆಗಿರ್ತಾನಲ್ಲ, ಡೆತ್ ಆಗಿರೋರು ಸಣ್ಣ ಟೇಕ್ ಓವರ್ ಮಾಡಬೇಕು. ಇವರಿಬ್ಬರ ಮಧ್ಯೆ ಇನ್ನೊಂದು ನ್ಯೂ ಮ್ಯೂಚುವಲ್ ಇದು ಬರಬೇಕು. ಹಳೆ ಡೆತ್ ಆಗುತ್ತೆ, ಹೊಸದು ಶುರು ಮಾಡ್ಕೋಬೋದು. ಬಟ್ ಒರಿಜಿನಲ್ ಆಗಿರೋದು ಇದು ನೋ ಕಂಟಿನ್ಯೂಟಿ ಇರುತ್ತೆ. ಇದನ್ನೊಂದ್ಸತಿ ನೋಡ್ಕೊಂಬಿಡ್ರಿ. ಸೊ ಇದಿಷ್ಟು. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಈ 4A ಕಾನ್ಸೆಪ್ಟ್ಸ್. ಏನಪ್ಪ 4 ಕಾನ್ಸೆಪ್ಟ್ಸು? ಒಂದು ಬಂದುಬಿಟ್ಟು ಪಾರ್ಟ್ನರ್ಶಿಪ್ ಮೇಲೆ ಡಿಸ್ಕಸ್ ಮಾಡಿದ್ವಿ, ಸೋಲ್ ಪ್ರೊಪ್ರೈಟರ್ಶಿಪ್ ಡಿಸ್ಕಸ್ ಮಾಡಿದ್ವಿ, ಜಾಯಿಂಟಿಂದು ಫ್ಯಾಮಿಲಿ ಮೇಲೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ದಿಸ್ ಕೋಆಪರೇಟಿವ್ ಸೊಸೈಟಿ ಅನ್ನೋದೈತಲ್ಲ, ಕೋಆಪರೇಟಿವ್ ಸೊಸೈಟೀಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಅದು ಈಸಿಯಾಗಿರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿದ್ರೆ. ಸೊ ಈ 4 ಕಾನ್ಸೆಪ್ಟ್ಸ್ನ ನಾವು ಡಿಸ್ಕಷನ್ ಮಾಡಿದ್ದು. 4 ಕಾನ್ಸೆಪ್ಟ್ಸಲ್ಲಿ ಮೆರಿಟ್ಸು, ಡಿಮೆರಿಟ್ಸು, ಫ್ಯೂಚರ್ಸ್ ಅನ್ನೋ ಸುಮಾರಿದ್ದಾವೆ. ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ, ಯಾವತ್ತೇ ಆಗಲಿ ಬಿಸ್ನೆಸ್ ಸ್ಟಡೀಸಲ್ಲಿ ಒಂದು ಟ್ರಿಕ್ ಹೇಳ್ತೀನಿ, ನಾನು ಯೂಸ್ ಮಾಡಿರೋ ಟ್ರಿಕ್ಕು. ಫಸ್ಟು ಬಿಸ್ನೆಸ್ ನೇಮ್ನ ನೆನ್ಪಿಟ್ಕೊಳ್ರಿ. ಆ್ಯಂಡ್ ಆ ಬಿಸ್ನೆಸ್ ನೇಮ್ ಏನು ಮೀನಿಂಗ್ ಆ ಬಿಸ್ನೆಸ್ ನೇಮ್ ಏನು ಮೀನಿಂಗ್ ಹೇಳುತ್ತೆ ಅನ್ನೋದು ನೋಡಿ. ಆ್ಯಂಡ್ ಆ ಬಿಸ್ನೆಸ್ ನೇಮ್ ಏನು ಮೀನಿಂಗ್ ಹೇಳುತ್ತೆ ಅಂದಾದಮೇಲೆ ಕುತ್ಕೊಂಡು ಒಂದು 2 ಸೆಕೆಂಡ್ ಯೋಚನೆ ಮಾಡಿದ್ದೀರಾ ಅಂದರೆ ಆ ಬಿಸ್ನೆಸ್ಸಿಂದ ಇರೋ ಅಂತಹ ಅಡ್ವಾಂಟೇಜಸ್ಸು ನಿಮಗೆ ಗೊತ್ತಾಗ್ತವೆ, ಡಿಸ್ಅಡ್ವಾಂಟೇಜಸ್ಸು ನಿಮಗೆ ಗೊತ್ತಾಗ್ತವೆ. ಇದರ ಜೊತೆಗೆ ಅಡ್ವಾಂಟೇಜಸ್ ಅಲ್ಲೊಂದೆರಡು, ಡಿಸ್ಅಡ್ವಾಂಟೇಜಸ್ ಅಲ್ಲೊಂದೆರಡು ತೆಗೆದುಬಿಟ್ಟು ಇಲ್ಲಿ ಮಧ್ಯದಲ್ಲಿ ಹಾಕಿದ್ದೀರಾ ಅಂದರೆ ಅವೇ ಫೀಚರ್ಸ್. ಸಿಂಪಲ್ ಥಿಂಗ್. ಮೀನಿಂಗ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜಾಯಿಂಟಿಂದು ಫ್ಯಾಮಿಲಿ ಬಿಸ್ನೆಸ್ ಅಂದರೆ ಏನು, ಪಾರ್ಟ್ನರ್ಶಿಪ್ ಅಂದರೆ ಏನು, ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು. ಸೊ ಅಡ್ವಾಂಟೇಜಸ್ ಅನ್ನೋದು ಒಂದು ಸ್ವಲ್ಪ ಗೆಸ್ ಮಾಡ್ಕೋಬೇಕು. ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು, ಒಬ್ಬನೇ ಡಿಸಿಷನ್ ಮಾಡ್ತಾನೆ, ಕ್ವಿಕ್ ಡಿಸಿಷನ್ ಮೇಕಿಂಗು, ಕಂಟಿನ್ಯೂಟಿ ಇರಲ್ಲ, ಅದು ಡಿಸ್ಅಡ್ವಾಂಟೇಜಸ್ಗೆ ಹೋಗುತ್ತೆ. ಲಿಮಿಟೆಡ್ ರಿಸೋರ್ಸಸ್, ಅದು ಡಿಸ್ಅಡ್ವಾಂಟೇಜಸ್ಗೆ ಹೋಗುತ್ತೆ. ಇದು ಬಿಸ್ನೆಸ್ ಈಸಿಯಾಗಿ ಬೇಗ ರನ್ ಆಗುತ್ತೆ, ಮ್ಯಾನೇಜರಲ್ ಸ್ಕಿಲ್ಸು, ಈ ಥರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಐಮ್ ಶೋರ್ ಬಿಸ್ನೆಸ್ ಸ್ಟಡೀಸ್ ಅನ್ನೋದು ತುಂಬ ಈಸಿ ಕಾನ್ಸೆಪ್ಟೇ. ಪೀಸ್ ಆಫ್ ಕೇಕ್ ಇದ್ದಂಗೆ ಇರುತ್ತೆ, ಕೇಕ್ ತಿಂದಷ್ಟು ಈಸಿಯಾಗಿರುತ್ತೆ. ಇಷ್ಟೇ ಕಾನ್ಸೆಪ್ಟ್. ಓಕೆನಾ? ಸೊ ಮೆರಿಟ್ಸ್ನ, ಡಿಮೆರಿಟ್ಸ್ನ ಈ ಥರ ನೆನ್ಪಿಟ್ಕೊಳ್ರಿ. ಆ್ಯಂಡ್ ಇನ್ನೂ ನಿಮ್ಗೆ ಬೇಕು ಅಂದರೆ ಒಂದು ಶೀಟ್ ತಗೊಂಡು ಆ ಬ್ಲ್ಯಾಕ್ ಕಲರ್ ಬುಲೆಟ್ ಪಾಯಿಂಟ್ಸ್ನ ಬರ್ಕೊಂಬಿಡ್ರಿ. ಬರ್ದಿದ್ದೀರಾ ಅಂದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ಆರಾಮಾಗಿ ನೀವು ಆನ್ಸರ್ ಮಾಡಬಲ್ಲಿ. ಸೊ ಇದಿಷ್ಟು ಆದಮೇಲೆ ಕ್ಲಾಸಸ್ ನಿಮ್ಗೆ ಹೆಲ್ಪ್ ಆಗ್ತಾ ಇದ್ದಾವೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ 1 by 1 ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಲೆಬಸ್ ಮುಗಿಸೋಕ್ಕೂ ಟ್ರೈ ಮಾಡ್ತೀನಿ. ಅದಾದಮೇಲೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಶಾರ್ಟ್ಸು. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ರಿ. ಮೇ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ವೀಡಿಯೋಸ್ ಹೆಲ್ಪ್ ಆಗ್ತಾ ಇದ್ದಾವೆ ಅಂತ ಅನ್ಕೊತಾ ಇದ್ದೀನಿ. ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದು ಕಾಮೆಂಟ್ ಬಿಸಾಕಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.